ಅದಕ್ಕೆ ನನಗೆ ನಾನೇ ಕ್ವಶನ್ ಮಾಡಿಕೊಂಡು ನನಗೆ ನಾನೇ ಚಾಲೆಂಜ್ ಆಗಿ ತಗೊತಾ ಇದ್ದೀನಿ. ಬಸ್ ಬಂದ್ಬಿಡ್ತು ನೋಡಿ, ಹೋಗ್ತಿದ್ದಾಳೆ ನೋಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋನು 786. ಇವತ್ತೇನಪ್ಪ ಅಂದರೆ ನಾನು ಈ ವ್ಲಾಗ್ನ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಇವತ್ತಿಂದ ನಾನು ಇವತ್ತೇನು ಡೇಟು 10 ಅಲ್ವಾ ಭಾವಿ? 9 ಹಾಂ ಇಲ್ಲ 10 9 ಹಾಂ. ಇವತ್ತು ಡೇಟ್ ಬಂದುಬಿಟ್ಟು 9. ಇವತ್ತು 9ಇಂದ ಇಟ್ಬಿಟ್ಟು ಈ ಮಂತ್ ಎಂಡ್ವರೆಗೂ ನಾನು ಈ ವ್ಲಾಗ್ನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಚಾಲೆಂಜ್ ಅಂತ ತಿಳ್ಕೊಂಡು ನಾನು ಮಾಡ್ತೀನಿ. ಒಂದು ಚಾಲೆಂಜ್ ಅಂತ ಇದ್ದರೆ ಮಾಡ್ಬೋದು. ಸುಮ್ಮನೆ ನಾವು ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ಹೋದರೆ ಅದು ಮಾಡೋ ಥರ ಅನಿಸಲ್ಲ. ಸೊ ಅದಕ್ಕೆ ನನಗೆ ನಾನೇ ಕ್ವಶನ್ ಮಾಡಿಕೊಂಡು ನನಗೆ ನಾನೇ ಚಾಲೆಂಜ್ ಆಗಿ ತಗೊತಾ ಇದ್ದೀನಿ. ಈ ಮಂತ್ ಎಂಡ್ವರೆಗೂ ಸಹ ಈ ವಿಡಿಯೋನ ಮಾಡೋಕ್ಕಂತ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಏನೇನು ಮಾಡ್ತೀನೋ ಪ್ರತಿ ಈ ಮಂತ್ ಕಳೆಯೋವರೆಗೂ ಈ ವ್ಲಾಗ್ನ ಈ ಥರನೇ ಸ್ಟಾರ್ಟ್ ಮಾಡ್ತಾ ಇರ್ತೀನಿ. ಸೊ ನೀವು ಕೊನೆವರೆಗೂ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಪ್ಲೀಸ್. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಯಾರು ಮರಿಬೇಡಿ. ಸೊ ಬನ್ನಿ ಇವಾಗ ಹೋಗೋಣ. ಸೊ ಗೈಸ್, ಇವಾಗ ನಮ್ಮ ಫ್ರೆಂಡು ವೇಟ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ಲು ಬಸ್ ಸ್ಟಾಪ್ ಹತ್ರ. ಸೊ ಅದಕ್ಕೆ ಹೋಗೋಣ ಬೇಗ ಬೇಗ, ಲೇಟ್ ಆಗ್ತಿದೆ. ಅವಳು ಬೇರೆ ಕಾಲ್ ಮಾಡಿದ್ಲು. ಅಲ್ಲಿ ನನ್ನ ಫ್ರೆಂಡ್ ಕುತ್ಕೊಂಡಿದ್ದಾಳೆ ನೋಡಿ, ನೋಡ್ತಾ ಇದ್ದಾಳೆ. ಆ ಕಡೆಯಿಂದ ಆ ಕಡೆ ರೋಡ್ ಕ್ರಾಸ್ ಮಾಡಬೇಕು. ಇವಳೇ ನನ್ನ ಫ್ರೆಂಡು ಗೈಸ್. ಇವಾಗ ಬಂದೆ ನನ್ನ ಫ್ರೆಂಡ್ ಹತ್ರ. ಇವಾಗ ಬಸ್ ಬಂದಿದ ತಕ್ಷಣ ಹೊರಡ್ತೀರಿ ಇಲ್ಲಿಂದ. ಹಾಯ್ ಅಂತೇಳೆ. ಇವಾಗ ಇಲ್ಲಿಂದ ನಾವು ಎಲ್ಗೋಗ್ತೀರಿ ಅಂತ ನೋಡ್ತಾ ಇರಿ. ಸೊ ಬನ್ನಿ ಹೋಗೋಣ. ಇವಾಗ ಬಸ್ ಬಂದ್ಬಿಡ್ತು, ಇವಾಗ ಓಡೋಗ್ಬೇಕು. ಸೊ ಗೈಸ್, ಇವಾಗ ನಾವು ಬಸ್ ಹತ್ಕೊಂಡಿದ್ದೀರಿ ಫೈನಲಿ. ಇವಾಗ ನಾನು ನನ್ನ ಫ್ರೆಂಡು ಇಬ್ಬರು ಜೊತೆಲಿ ಹೋಗ್ತಾ ಇದ್ದೀವಿ. ಹೋಗಾದ್ಮೇಲೆ ಗೊತ್ತಾಗುತ್ತೆ ಏನೇನು ಮಾಡ್ತೀರಿ ಅಂತ ನೋಡಿ ನೀವು. ನಾವು ಬೆಳಗ್ಗೆನ ಸಾಯಂಕಾಲವರೆಗೂ ಏನು ದಪ್ಪಾಗ್ತೀರಿ ಅಂತ ನೋಡಿ ನೀವು ಖುಷಿಯಾಗಿರಿ. ಬಟ್ ಇನ್ನೊಂದೇನೆಂದರೆ ಸೀಟ್ ಸಿಕ್ಕಿದೆ ಅಂತ ಇವತ್ತು ಇದು ಮಾಡ್ತಾ ಇದ್ದೀನಿ. ಸೊ ನಾಳೆ ಡೇ ಯಾವ ಥರ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಏನಾದರೂ ತುಂಬ ಜನ ಇದ್ದರೆ ಈ ಥರ ನಿಂತ್ಕೊಂಡು ಹೋಗ್ಬೇಕಾಗುತ್ತೆ ಇಲ್ಲೆಲ್ಲ. ಇವಾಗ ಸೀಟ್ ಸಿಕ್ಕಿದೆ ಅಂತ ಕೂತ್ಕೊಂಡಿದ್ದೀರಿ. ಸೊ ಸ್ವಲ್ಪ ಜನದ ಇದೇ ಥರ ಗೋಳಿರುತ್ತೆ. ಯಾರ ಹತ್ರ ಗಾಡಿ ಇರಲ್ವೋ ಈ ಥರ ಬಸ್ಸಲ್ಲಿ ಹೋಗುವಾಗ ನಿಂತ್ಕೊಂಡು ಹೋಗ್ಬೇಕಾಗುತ್ತೆ. ಕೆಲವೊಂದು ಸಲ ತುಂಬ ರಶ್ ಆಗಿರುತ್ತೆ. ಇವಾಗ ಆ ಥರ ರಶ್ ಏನೂ ಇಲ್ಲ, ಕೂತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕೆ ಈಸಿ ಆಗ್ತಿದೆ. ಸೊ ಗೈಸ್, ಇವಾಗ ಫೈನಲಿ ನನ್ನ ಬಸ್ ಸ್ಟಾಪ್ ಬಂದುಬಿಡ್ತು. ಇವಾಗ ನಾನು ಇಲ್ಲಿಂದ ಇಳಿಬೇಕು. ಬನ್ನಿ ಇವಾಗ ಇಳಿಯೋಣ. ಇವಾಗ ಬಸ್ ಸ್ಟಾಪ್ ಬಂದುಬಿಟ್ಟೆ. ಇವಾಗ ಇಲ್ಲಿಂದ ನಾನು ತುಂಬ ದೂರ ನಡ್ಕೊಂಡು ಹೋಗ್ಬೇಕು. ಇಲ್ಲಿಂದ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಬಾರಿ ನೀನು ಮರ್ತೋಗ್ಬಿಟ್ಟಿದ್ದೀನಿ. ಅಂಕಲ್ ಏನೋ ಹೇಳ್ತಾ ಇದ್ರು ನನಗೆ ನೋಡಿ. ಅವರು ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ವ ಗೈಸ್, ಅದಕ್ಕೆ ನೋಡಿಬಿಟ್ಟು ಖುಷಿಯಾಗಿಬಿಟ್ಟಿದ್ದಾರೆ. ಈ ಥರ ಯಾರಾದರೂ ನೋಡಿದಾಗ ತುಂಬ ಖುಷಿ ಆಗುತ್ತಲ್ವ. ಇವಾಗ ನಾನು ಹೋಗಬೇಕು. ಸೊ ಗೈಸ್, ನಾನು ಅಲ್ಲಿಂದ ಬಸ್ಸಿಂದ ಇಳ್ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದೆ. ಬಂದಾದ್ಮೇಲೆ ಆ ಅಂಕಲ್ ನೋಡಿಬಿಟ್ಟು ತುಂಬ ಖುಷಿ ಪಡ್ಕೊಂಡ್ರು. ನಾನು ಯಾರೋ ಕರಿತಾ ಇದ್ದಾರಲ್ಲ, ಏನಾದರೂ ಹೇಳ್ತಾರೇನೋ ಅಂತ ನಾನು ಸ್ವಲ್ಪ ಭಯ ಪಡ್ಕೊಂಡಿದ್ದೆ. ಆಮೇಲೆ ಅವ್ರು ನೋಡಿಬಿಟ್ಟು ಸ್ಮೆಲ್ ಕೊಟ್ಟರು, ಈ ಥರ ಎಲ್ಲ ಮಾಡಿದರು. ನನಗೂ ಖುಷಿ ಆಯಿತು. ಅವ್ರು ಅಂದ್ಕೊಂಡಿರ್ಬೋದು ಪಬ್ಲಿಕ್ ಪ್ಲೇಸಲ್ಲಿ ಹುಡುಗಿ ತುಂಬ ಧೈರ್ಯದಿಂದ ಮಾತಾಡ್ತಾ ಇದ್ದಾಳೆ ಅಂತ. ಪಬ್ಲಿಕ್ ಪ್ಲೇಸಲ್ಲಿ ವೀಡಿಯೋ ಮಾಡಬೇಕಂದ್ರೆ ಆ ಪವರ್ ಬರಬೇಕು, ನನ್ನ ಹತ್ರ ಇದೆ ಅಲ್ವೇನೆ. ಒಂಥರ ಏನೋ ಖುಷಿ ಆಗ್ತಿದೆ ಗೈಸ್. ಅಂಕಲ್ ನೋಡಿಬಿಟ್ಟು ನನ್ನ ಹೇಳಿದರು ಚೆನ್ನಾಗಿ ಮಾಡ್ತಿದ್ಯಾ ಅಂತ ಹಿಂಗೆಲ್ಲ ಮಾಡಿದರು. ಸೊ ನಾನು ದೂರದಿಂದನೇ ನೋಡಿಬಿಟ್ಟು ಅರ್ಥ ಮಾಡಿಕೊಂಡೆ. ಇವಾಗ ಇಲ್ಲಿಂದ ಇನ್ನೂ ಸ್ವಲ್ಪ ದೂರ ಹೋಗಬೇಕು ನೋಡಿ ಗೈಸ್. ನೋಡಿ ಇವಾಗ ಇಂಟರ್ನ್ಶಿಪ್ ಅಂತ ಇಲ್ಲಿ ಬಂದಿದ್ದೀವಿ. ಇಷ್ಟೊಂದು ಜನ ಇದ್ದಾರೆ ಸ್ಟೂಡೆಂಟ್ಸ್. ನಾವಿಲ್ಲಿ ರಿಪೋರ್ಟ್ ಮಾಡೋಕ್ಕಂತ ಬಂದಿದ್ದೀವಿ
ಗೈಸ್ ಇವಾಗ ರಿಪೋರ್ಟ್ ಎಲ್ಲ ಮಾಡಿದ್ದಾಯಿತು. ಕಾಲೇಜಲ್ಲಿ ಇಂಟರ್ನ್ಶಿಪ್ ನಡೀತಾ ಇತ್ತು. ಸೊ ಅದ್ರ ಬಗ್ಗೆ ನಾನು ರಿಪೋರ್ಟ್ ಎಲ್ಲ ರೆಡಿ ಮಾಡ್ತಾ ಇದ್ದೆ. ಸೊ ಅದಾಗಿದೆ. ಇವಾಗ ಇಲ್ಲಿಂದ ಎಲ್ಲಿ ಹೋಗ್ತೀನಿ ಅಂತ ನೋಡಿ. ಓಕೆನಾ ಗೈಸ್, ಬನ್ನಿ ಹೋಗೋಣ. ನನ್ನ ಫ್ರೆಂಡ್ ಇನ್ನೂ ಬಂದಿಲ್ಲ, ಅವಳು ಬರಲಿ, ಬಂದಾದ್ಮೇಲೆ ಮತ್ತೆ ಹೋಗೋದು. ಓಕೆನಾ ಗೈಸ್? ಸೊ ಗೈಸ್ ಈಗ ಫೈನಲಿ ನಾನು ಬಂದೆ ಆ ಕಡೆಯಿಂದ, ಮೀನ್ಸ್ ಆ ಕಡೆಯಿಂದ ಈ ಕಡೆ ರೋಡ್ ಕ್ರಾಸ್ ಮಾಡ್ಕೊಂಡು ಬಂದೆ. ಇವಾಗ ಮುಂದೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೆಸ್ ಮಾಡಿ ಗೈಸ್. ಇವಾಗ ಗೊತ್ತಲ್ವ, ಮಿನಿ ವಿಧಾನಸೌಧ, ಯಲಹಂಕದಲ್ಲಿ ಮಿನಿ ವಿಧಾನಸೌಧ ಅಂತ ಇದೆ. ಸೊ ನಾವು ಅಲ್ಲಿಗೆ ಬಂದಿದ್ದೀವಿ. ಇವಾಗ ಹಂಗೆ ಮುಂದೆ ಹೋಗ್ತಾ ಇರ್ತೀರಿ, ನೋಡೋಣ ಏನಾಗುತ್ತೆ ಅಂತ. ನೋಡ್ತಾ ಇರಿ, ಬನ್ನಿ ಇವಾಗ ಹೋಗೋಣ. ಕಾಲೇಜ್ ಹತ್ರ ಬಂದೆ, ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ನೋಡಿ, ಇದು ನಮ್ಮ ಕಾಲೇಜು ಈ ಥರ ಇದೆ. ಎಲ್ಲರೂ ಅಲ್ಲಿ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಇವಾಗ ನಾನು ಕಾಲೇಜ್ ಒಳಗಡೆ ಹೋಗ್ತಾ ಇದ್ದೀನಿ. ಇವಾಗ ನಾನು ಕಾಲೇಜ್ ಹತ್ರ ಬಂದಿದ್ದೀನಿ. ನಿಮಗೂ ಅನ್ನಿಸ್ತಾ ಇದೆ ಅಲ್ವಾ, ನಾನು ಕಾಲೇಜ್ ಹತ್ರ ಬಂದಿದ್ದೀನಿ. ಇದೇ ನಮ್ಮ ಕಾಲೇಜು. ಇವಾಗ ಒಳಗಡೆ ಹೋಗ್ಬಿಟ್ಟು ಇವಾಗ ಪ್ರೇಯರ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಈಗ ನಾವು ಡಿಗ್ರಿಗೆ ಬಂದಾದ್ಮೇಲೇನು ಇದು ಪ್ರೇಯರ್ ಎಲ್ಲ ನಡೀತಾ ಇದೆ ಇಲ್ಲಿ. ಸೊ ಅದಕ್ಕೆ ಇಲ್ಲಿ ಪ್ರೇಯರ್ ಎಲ್ಲ ಅಟೆಂಡ್ ಮಾಡಿಕೊಂಡು ಮತ್ತೆ ನಾನು ಕ್ಲಾಸಿಗೆ ಹೋಗ್ತೀನಿ. ಕ್ಲಾಸಿಗೆ ಹೋಗಿ ಬರೋವರೆಗೂ ಅಷ್ಟೇ ಗೈಸ್, ಅಷ್ಟೇ ಗೈಸ್. ಇನ್ನು ಯಾರು ಬಂದಿಲ್ಲ ಕ್ಲಾಸಲ್ಲಿ, ಎಲ್ಲ ಕ್ಲಾಸ್ ಇನ್ನು ಖಾಲಿ ಆಗಿದೆ. ಸೊ ನಾನು ಮಾತ್ರ ಫಸ್ಟ್ ಬಂದು ಕೂತ್ಕೊಂಡಿದ್ದೀನಿ. ಇನ್ನೂ ಬರ್ತಾ ಇದ್ದಾರೆ, ಇನ್ನೂ ಸ್ವಲ್ಪ ಜನ ಬರ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಜನ ಬಂದಿಲ್ಲ, ಇವಾಗ ಬರ್ತಾರೆ. ಏಳು ಮುಖ ಚೆನ್ನಾಗಿದೆ, ಮಾಸ್ಕ್ ಹಾಕೊಂಡಿದ್ದಾಳೆ ಗೈಸ್. ಅವಳು ಓಡೋಗ್ತಿದ್ದಾಳೆ ನೋಡಿ. ಇನ್ನೂ ಯಾರೂ ಬಂದಿಲ್ಲ. ಸೊ ಕ್ಲಾಸ್ ಇವಾಗ ಸ್ಟಾರ್ಟ್ ಆಗುತ್ತೆ. ಕ್ಲಾಸ್ ಮುಗ್ದಾದ್ಮೇಲೆ ಮತ್ತೆ ಸಿಗೋಣ. ಓಕೆನಾ ಗೈಸ್? ಸೊ ಗೈಸ್ ಫೈನಲಿ ನನ್ನ ಕಾಲೇಜೆಲ್ಲ ಮುಗೀತು. ಕಾಲೇಜಿಂದ ಬಂದೆ. ಫೈನಲಿ ನಮ್ಮನೆ ಶೋನು, ಹಾಯ್. ನಮ್ಮ ಅಣ್ಣನ ಮಗ, ನಮ್ಮ ದೊಡ್ಡ ನನ್ನ ಮಗ ನೋಡಿ ಇಲ್ಲಿ ಹಗ್ ಮಾಡ್ತವ್ನು ಬಂದ್ಬಿಟ್ಟು. ಹಾಯ್ ಬನ್ನಿ. ಹಾಯ್. ಕ್ಲಾಸ್ ಅಟೆಂಡ್ ಮಾಡಿದೆ, ಮತ್ತು ಇಂಟರ್ನ್ಶಿಪ್ಪು ಮಾಡ್ಕೊಂಬಂದೆ. ಇಂಟರ್ನ್ಶಿಪ್ಪು ಮುಗಿಸಿದೆ. ಇಂಟರ್ನ್ಶಿಪ್ ಅಂದರೆ ರಿಪೋರ್ಟ್ ಎಲ್ಲ ಇವಾಗ ಇನ್ನೂ ನಡೀತಾ ಇದೆ. ಅದಾದಮೇಲೆ ಕ್ಲಾಸಸ್ ಎಲ್ಲ ಮುಗೀತು. ಸೊ ಅದಕ್ಕೆ ಬಂದೆ. ಇನ್ನೂ 2 ಕ್ಲಾಸಸ್ ಇತ್ತು. ಇವತ್ತೇನು ಮ್ಯಾಮ್ ಬಂದಿಲ್ಲ ಅಂದ್ಬಿಟ್ಟು ಸೊ ಬೇಗ ಬಂದುಬಿಟ್ಟೆ ಮನೆಗೆ. ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್, ಶೇರ್, ಲೈಕ್ ಎಲ್ಲ ಮಾಡಿ. ಓಕೆನಾ ಗೈಸ್? ಬಾಯ್ ಬಾಯ್.